ನಮಗೆಲ್ಲ ಅಂಬಿ ಸರ್ ಬರ್ಡೇ ಅಂದರೆ ಮನೆ ಹತ್ರ ಬರೋದು, ತಮಾಷೆ ಬೈಸ್ಕೊಳ್ಳೋದು ಅದೆಲ್ಲ ಇರ್ತಿತ್ತು. ನಿಮಗಂತೂ ಫ್ಯಾಮಿಲಿಗಂತೂ ಸಿಗ್ತಾನೆ ಇರಲಿಲ್ಲ ಅಂಬಿ ಸರ್ ಅನಿಸುತ್ತೆ. ಯಾಕಂದರೆ ಬರ್ಡೇ ದಿನ ಫ್ರೆಂಡ್ಸು ಫ್ಯಾನ್ಸು ಅವ್ರ ಜೊತೆಗೆ ಸಾವಿರಾರು ಜನ ಬರ್ತಿರ್ಬೋದು. ನಾನು ನಮ್ಮ ಮದುವೆ ಆದಾಗಲಿಂದಲೂ ನಾನು ನೋಡಿಕೊಂಡು ಬರ್ತಾಯಿದ್ದೆ. ಅದು ಎಷ್ಟು ಜನ ಬರ್ತಿದ್ರು. ಇವ್ರು ಸುಸ್ತಾಗೋರು. ಆ ಪ್ರೀವಿಯಸ್ ನೈಟಿಂದಾನೇ ಅದು ಸ್ಟಾರ್ಟ್ ಆಗೋದು. ನೆಕ್ಸ್ಟ್ ಡೇ ಮಧ್ಯಾಹ್ನದವರೆಗೂ ಸಾಯಂಕಾಲದವರೆಗೂ ಜನ ಬರ್ತಾನೆ ಇರೋದು. ಇವರು ಒಂಥರ ಸುಸ್ತಾಗಿಬಿಟ್ಟು ಆ ಟವಲಲ್ಲಿ ಆ ಬೆವ್ರನ್ನ ಒರೆಸ್ಕೊಂಡು ಮತ್ತೆ ಊಟನೂ ಮಾಡ್ತಿರ್ಲಿಲ್ಲ, ಆ ಟೈಮ್ ಸಿಗ್ತಿರ್ಲಿಲ್ಲ. ಅಷ್ಟೊಂದು ಜನ ಪ್ರೀತಿಯಿಂದ ಅಭಿಮಾನಿಗಳು ಕರ್ನಾಟಕದ ಮೂಲೆಯಿಂದನೂ ಬರೋರು. ಅವ್ರ ಕೈಲಿ ಅವ್ರು ಬಯಸ್ಕೊಂಡ್ರೂ ಒಂದು ಆಶೀರ್ವಾದ ಅಂತ ತಿಳ್ಕೊಂಡು ಹೋಗೋರು. ಇವತ್ತಿಗೆ ನಮಗೆ ಅವರು ಬಿಟ್ಟೋಗಿರೋವಂಥ ಅತಿ ದೊಡ್ಡ ಆಸ್ತಿ ಅಂದರೆ ಆ ಅಭಿಮಾನನೇ. ಆ ಅಭಿಮಾನ, ಆ ಪ್ರೀತಿ, ಅವ್ರು ಬಿಟ್ಟೋಗಿರೋವಂಥ ಅವ್ರು ಗಳಿಸಿರೋವಂಥ ಹೆಸರು, ಆ ಪ್ರೀತಿ ಇದೆಯಲ್ಲ, ಅದೇ ನಮ್ಮನ್ನು ಇವತ್ತಿಗೂ ಕಾಪಾಡ್ಕೊಂಡು ಬರ್ತಾ ಇದೆ ಅನ್ನೋದು ನನ್ನ ವಿಶ್ವಾಸ. ಅಂಬಿ ಸರ್ ಅನ್ನೋರು ಕರ್ಣ, ನಮಗೆಲ್ಲ ಗೊತ್ತಿರೋ ಹಾಗೆ. ಕರ್ಣಂಗೆ ಅವರ ಪತ್ನಿ ಏನು ಕೊಡ್ತಿದ್ರು ಗಿಫ್ಟು ಬರ್ಡೇ ದಿನ? ನೀವೇನು ಕೊಡ್ತಿದ್ರು? ಅವರು ಆ್ಯಕ್ಚುಲಿ ಹೆಚ್ಚಾಗಿ ಅವರು ಆ ಥರ ಆಸೆನೂ ಪಡ್ತಿರಲಿಲ್ಲ. ಅವರು ಏನು ತುಂಬ ಶಾಪಿಂಗ್ ಮಾಡ್ತಿರಲಿಲ್ಲ. ಇಂಥ ವಾಚ್ ಬೇಕು ಅಂತ. ಅವ್ರ ಗಾಡಿಗಳು ಇಷ್ಟ ಇತ್ತು, ವಾಚ್ಗಳು ಇಷ್ಟ ಇತ್ತು. ಸೊ ಅದನ್ನು ತುಂಬ ಜನ ಅವ್ರ ಫ್ರೆಂಡ್ಸೇನೆ ಗಿಫ್ಟಾಗಿ ಕೊಡೋರು. ಸೊ ಹಾಗಾಗಿ ನಮಗೆ ಅವ್ರಿಗೆ ಕೊಡೋಕ್ಕೆ ಅಂತ ಏನೂ ಇರಲಿಲ್ಲ. ಅವರ 60ನೇ ಹುಟ್ಟುಹಬ್ಬಕ್ಕೆ ನಾನೊಂದು ಸ್ಪೆಷಲಾಗಿ ಒಂದು ಚೈನು ಪೆಂಡೆಂಟ್ ಕೊಟ್ಟಿದ್ದೆ. ಅವರು ತುಂಬ ಅದನ್ನು ಇಷ್ಟಪಟ್ಟು ಯಾವಾಗಲೂ ಹಾಕ್ಕೊಳ್ಳೋರು. ಅದನ್ನು ಒಂದು ಸುಮಾರು ಯೂಟ್ಯೂಬಲ್ಲೂ ಆ ವಿಡಿಯೋಗಳಿದೆ. ಅವರು ಆ ಚೈನ್ನ ತೋರಿಸ್ತಾ ಇರೋದು. ಅದು ಅವ್ರಿಗೆ ತುಂಬ ಲಕ್ಕಿ ಅಂತ ಅವರು ಫೀಲ್ ಮಾಡೋರು. ಸೊ ಈ ರೀತಿಯ ಒಂದು ಹಲವಾರು ಸಿಹಿ ನೆನಪುಗಳು ನಾವು ಪ್ರತಿದಿನ ನಾವು ಫ್ರೆಂಡ್ಸ್ ಸೇರಿದಾಗ ಅಥವಾ ನಮ್ಮ ಫ್ಯಾಮ್ಲಿ ಎಲ್ಲ ಕೂತಿದ್ದಾಗ ಎಲ್ಲ ಸೇರಿದಾಗ ಆ ನೆನಪುಗಳು ನಗ್ತೀವಿ ನಾವು. ಅವ್ರನ್ನ ಮಿಸ್ ಮಾಡೋಕ್ಕಿಂತ ಅವ್ರು ನಮ್ಮ ಜೊತೆಲೇ ಇದ್ದಾರೆ ಅನ್ನೋ ಫೀಲಿಂಗಲ್ಲಿ ಅವ್ರ ಮಾತುಗಳು, ಅವರ ಒಂದು ಇದು ಮಿಸ್ಚೀವಿಯಸ್ ಇದಿತ್ತಲ್ಲ ಅವ್ರಿಗೆ. ಎಲ್ಲನೂ ನಗಿಸೋ ಅಂಥ ಒಂದು ಕ್ವಾಲಿಟಿ ಇತ್ತು ಅವ್ರಿಗೆ. ಅದನ್ನು ಆ ನೆನಪುಗಳು ನಮಗೆ ಇನ್ನೂ ಇಟ್ ಕೀಪ್ಸ್ ಅಸ್ ಹ್ಯಾಪಿ ಆಲ್ವೇಸ್. ಮಿನಿ ರೆಬೆಲ್ ಹೇಗಿದ್ದಾರೆ? ಅದೇ ಥರ ತುಂಟತನ ಮಾಡ್ತಿದ್ದಾರೆ? ತುಂಬ ಈಗ 1.5 ವರ್ಷ ಆಯಿತು. ತುಂಬಾ ಈಗ ನಾಟಿ ಸ್ಟೇಜ್ ಒಂದು. ತುಂಬ ಖುಷಿ. ಒಂದೇ ಬೇಜಾರು ಏನು ಅಂತಂದರೆ ಅಂಬರೀಷ್ ಅವರಿದ್ದಿದ್ರೆ ಒಂದು ಸೆಕೆಂಡ್ಗೂ ಅವ್ರನ್ನ ಬಿಡ್ತಾ ಇರಲಿಲ್ಲ ಇವನ್ನ. ಯಾಕೆಂದರೆ ಮಕ್ಕಳು ಅಂದರೆ ಅವ್ರಿಗೆ ಪ್ರಾಣ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಎಲ್ಲರ ಮಕ್ಕಳನ್ನೂ ಅವರು ಪ್ರೀತಿಸೋರು. ಇನ್ನು ತನ್ನ ಮೊಮ್ಮಗ ಅಂತ ಬಂದಾಗ ಅದು ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನೋದು ನಾವು ಊಹೆನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಎಲ್ಲೋ ಅವರು ನೋಡಿ ಖುಷಿ ಪಡ್ತಿದ್ದಾರೆ ಅಂತಲೇ ಅನಿಸುತ್ತೆ.